ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಒಂದು ಒಳ್ಳೆ ರೆಸಿಪಿ ಅಂದರೆ, ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಮಸಾಲ ಪದಾರ್ಥಗಳನ್ನು ಬಳಸಿ ರುಚಿಯಾಗಿರುವಂತಹ ಪುದೀನ ಕಬಾಬ್ ಮಾಡಿದ್ದೀನಿ. ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮಲ್ಲಿ ವಾರದಲ್ಲಿ ಒಂದು ದಿನನಾದರೂ ಈ ಥರ ಪುದೀನ ಕಬಾಬ್ ಮಾಡ್ಕೊಂಡು ತಿಂದು ನೋಡಿ, ಇದ್ರ ರುಚಿ ಹೇಗಿರುತ್ತೆ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ಈ ಪುದೀನ ಕಬಾಬ್ನ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿದೆ. ಈ ಪುದೀನ ಕಬಾಬ್ನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ 4ರಿಂದ 5 ಹಸಿರು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿನ ನೀವು ಹಾಕ್ಕೊಳ್ಳಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ. ಒಂದು 2ರಿಂದ 3 ಇಂಚು ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಅರ್ಧ ಕಟ್ಟು ಪುದೀನ ಹಾಕ್ತಾ ಇದ್ದೀನಿ. ಪುದೀನನ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ಪುದೀನ ಕಬಾಬ್ ಮಾಡ್ತಾ ಇರೋದು. ಹಾಗಾಗಿ ಅರ್ಧ ಸ್ಪೂನ್ ಜೀರಿಗೆ, ಒಂದು 7ರಿಂದ 8 ಲವಂಗ, ಒಂದು 4ರಿಂದ 5 ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ತರ್ತರಿ ಆಗೋ ಹಾಗೆ ರುಬ್ಕೊಬೇಕು. ನೈಸ್ ಆಗೋ ಹಾಗೆ ರುಬ್ಕೊಬೇಡಿ. ನೀವೇನಾದರೂ ಈ ಥರ ಪುದೀನ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಸಾಲೆನ ನೈಸಾಗಿ ರುಬ್ಕೊಬೇಡಿ, ಸ್ವಲ್ಪ ತರ್ತರಿ ಹಾಗೆ ಇರೋ ಹಾಗೆ ರುಬ್ಕೊಳ್ಳಿ. ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ನೈಸ್ ಆಗಿಲ್ಲ, ತರ್ತರಿ ಆಗೋ ಹಾಗೆ ರುಬ್ಕೊಂಡಿದ್ದೀನಿ. ಈ ಥರ ಇದ್ದರೆ ಪುದೀನ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಅದನ್ನು ಒಂದು 3ರಿಂದ 4 ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ನ ನಾವು ಒಂದು 3ರಿಂದ 4 ಸರಿ ತೊಳಿಲೇಬೇಕು, ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಹಾಗೆ ಇರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಈ ಪುದೀನ ಕಬಾಬ್ಗೆ ನಾನು ಮೊಟ್ಟೆ ಸೇರಿಸ್ತಾ ಇಲ್ಲ. ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂದರೆ ನೀವು ಮೊಟ್ಟೆನೂ ಸಹ ಹಾಕ್ಕೊಂಡು ಪುದೀನ ಕಬಾಬ್ ಮಾಡ್ಕೊಬಹುದು, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇವೆಲ್ಲವನ್ನು ಹಾಕಿ ಅದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 10 ನಿಮಿಷ ಆಗಿದೆ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲಾನ ನಾವು ಯಾವುದೇ ಕಾರಣಕ್ಕೂ ತೆಳುವಾಗಿ ರುಬ್ಕೊಬಾರ್ದು, ಇದೇ ರೀತಿ ಗಟ್ಟಿಯಾಗಿ ರುಬ್ಕೊಬೇಕು. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಈ ಕಬಾಬ್ಗೆ ನಾವು ಕರಿಬೇವನ್ನು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಕಬಾಬ್ ರುಚಿ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ತಕ್ಷಣ ಕಬಾಬ್ ಮಾಡಿದರೆ ಅಷ್ಟು ರುಚಿ ಇರೋದಿಲ್ಲ. ಹಾಗಾಗಿ ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 10 ನಿಮಿಷ ಆಗಿದೆ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಂಡಿದೆ. ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಕನ್ನ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಗಮ್ ಅಂತ ಬರ್ತಾ ಇದೆ. ನಾವು ರೆಡಿ ಮಸಾಲಾನ ತಗೊಂಡು ಬಂದು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಮಸಾಲ ಪದಾರ್ಥಗಳನ್ನು ಹಾಕಿ ಕಬಾಬ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಎಣ್ಣೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ತಳ ಸ್ವಲ್ಪನೂ ಹಿಡ್ದಿಲ್ಲ ನೋಡಿ, ತುಂಬ ಚೆನ್ನಾಗಿ ಕಬಾಬ್ ಬರ್ತಾ ಇದೆ. ಮತ್ತು ಮಸಾಲೆನೂ ಸ್ವಲ್ಪನೂ ಬಿಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಕಬಾಬು ರೆಡಿ ಆಗ್ತಾ ಇದೆ. ಸ್ಮೆಲ್ ಮಾತ್ರ ಸಖತ್ತಾಗಿ ಗಮ್ ಅಂತ ಬರ್ತಾ ಇದೆ. ಚಿಕನ್ ಅಂದರೆ ಸಾಕು ಏನಾದರೂ ಹೊಸ ರುಚಿಯಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ಕಬಾಬ್ ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಪುದೀನ ಕಬಾಬ್ ಮಾಡ್ಕೊಂಡು ತಿಂದು ಇದರ ರುಚಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ಖುಷಿಯಿಂದ ಕಬಾಬ್ನ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ಕಬಾಬು. ಈ ಪುದೀನ ಕಬಾಬು ರುಚಿಯಾಗಿರಬೇಕು ಅಂದರೆ ನಾವು ಮಸಾಲ ರುಬ್ತೀವಿ ನೋಡಿ, ಆವಾಗ ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ತೆಳುವಾಗಿ ರುಬ್ಬಿದ್ರೆ ಮಸಾಲ ನಾವು ಎಣ್ಣೆಗೆ ಹಾಕ್ತೀವಲ್ಲ ಕಬಾಬು, ಆವಾಗ ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಹಾಗೆ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಪುದೀನ ಕಬಾಬ್ ಮಾಡೋದ್ರಿಂದ ಎಣ್ಣೆಗೆ ಹಾಕಿದಾಗ ಮಸಾಲ ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ. ಈ ಥರ ಚಿಕನ್ಗೆ ಹಾಗೆ ಅಂಟಿಟ್ಕೊಂಡಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಪುದೀನ ಕಬಾಬ್ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಸಾಲ ಮಾತ್ರ ಸ್ವಲ್ಪನೂ ಬಿಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡಿದೆ. ಈ ಥರ ಇದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಊಟ ಮಾಡುವಾಗ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಸೈಡಲ್ಲಿ ಒಂದು 2ರಿಂದ 3 ಪೀಸ್ ಈ ಥರ ಕಬಾಬ್ ಇದ್ದರೆ ಸಾಕು, ಹೊಟ್ಟೆ ತುಂಬ ಭರ್ಜರಿ ಊಟ ಮಾಡಬಹುದು, ಅಷ್ಟು ರುಚಿಯಾಗಿರುತ್ತೆ ಈ ಕಬಾಬು. ನೀವು ನಿಮ್ಮ ಮನೆಯಲ್ಲಿ ಈ ಥರ ಕಬಾಬ್ನ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ಇಷ್ಟಪಟ್ಟು ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಕಬಾಬ್ನ ಯಾವ ಥರ ಮಾಡಿದ್ದೀನಿ ಅಂತ.
ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂಥ ಈ ಪುದೀನ ಕಬಾಬ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.